ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಸ್ ಧಗಧಗನೆ ಹೊತ್ತಿ ಉರಿದಿದೆ. ಸುಮಾರು 40 ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ನೆಲಮಂಗಲದ ಹನುಮಂತಪುರ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಸ್ ಧಗಧಗನೆ ಹೊತ್ತಿ ಉರಿದಿದೆ. ಬೆಂಗಳೂರು ಟು ತುಮಕೂರು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಆಗಿರುವಂತಹ ಘಟನೆ ಇದು. ಹೆದ್ದಾರಿ ಪಕ್ಕದಲ್ಲಿ ಒಂದು ಹಳ್ಳ ಇರುತ್ತೆ. ಆ ಹಳ್ಳಕ್ಕೆ ಇಳಿದು ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿದೆ. ಇದರ ಪರಿಣಾಮವಾಗಿ ವಿದ್ಯುತ್ ಪಸರಿಸಿ ಧಗಧಗನೆ ಸಂಜನಾ ಟ್ರಾವೆಲ್ ಎನ್ನುವಂತಹ ಬಸ್ ಹೊತ್ತಿ ಉರಿದಿದೆ. ಬಸ್ನಲ್ಲಿ ಸಾಕಷ್ಟು ಜನ ಪ್ರಯಾಣವನ್ನು ಮಾಡ್ತಾ ಇದ್ರು. 40 ಪ್ರಯಾಣಿಕರು ಬಸ್ನಲ್ಲಿ ಇದ್ರು. ಆದರೆ ಚಾಲಕನ ಅಜಾಗರೂಕತೆಯಿಂದಾಗಿ ಈ ರೀತಿಯಾದಂತಹ ಘಟನೆ ಆಗಿದೆ ಅಂತ ಹೇಳಿ ಪ್ರಯಾಣಿಕರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರತಕ್ಕಂತಹ ಘಟನೆ ಇದು. ಇತ್ತೀಚಿನ ದಿನಗಳಲ್ಲಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತಹ ಸಾಕಷ್ಟು ಘಟನೆಗಳನ್ನ ನಾವು ನೋಡಿದ್ವಿ. ಆದರೆ ಈಗ ಚಾಲಕನ ಅಜಾಗರೂಕತೆಯಿಂದ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು. ಆದರೆ ಪ್ರಯಾಣಿಕರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅಲರ್ಟ್ ಆದ್ರು. ಮೊದಲನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಬಸ್ ಬೆಂಕಿಯಿಂದ ಹೊತ್ತಿ ಉರಿತಾ ಇದೆ, ಧಗಧಗಿಸ್ತಾ ಇದೆ ಅಂತ ಹೇಳಿ. ಇನ್ನು ಎರಡನೆಯ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಸಾಕಷ್ಟು ಜನ ಪ್ರಯಾಣಿಕರಿದ್ದಾರೆ, ಮಹಿಳೆಯರಿದ್ದಾರೆ, ಪುರುಷರಿದ್ದಾರೆ, ಪುಟ್ಟ ಪುಟ್ಟ ಮಕ್ಕಳು ಕೂಡ ಜೊತೆಗಿದ್ದಾರೆ. ಅವರಿಗೆಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಆಗ ಯಾರು ಜವಾಬ್ದಾರರಾಗ್ತಾ ಇದ್ರು, ಯಾರು ಹೊಣೆ ಆಗ್ತಾ ಇದ್ರು ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಮೂರನೆಯ ದೃಶ್ಯದಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಹೊಗೆ ಸುತ್ತಮುತ್ತಲೂ ಆವರಿಸುತ್ತದೆ ಅಂತ ಹೇಳಿ. ಎಲ್ಲ ಬಸ್ಸಲ್ಲಿ ಇರೋರು ಎಲ್ಲ ಹೋಗ್ಬಿಟ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಾಲಕನ ಅಜಾಗರೂಕತೆ ಮತ್ತು ನಿರ್ಲಕ್ಷ್ಯದಿಂದಾಗಿ ಈ ಅವಘಡ ಸಂಭವಿಸಿದೆ. ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದಲ್ಲಿ ಇದ್ದಂತ ಹಳ್ಳಕ್ಕೆ ವಾಲಿ ಬಸ್ ಪಲ್ಟಿಯಾಗಿದೆ. ಬಸ್ಗೆ ವಿದ್ಯುತ್ ಲೈನ್ ತಗುಲಿದೆ. ನಂತರದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಬಸ್ನಿಂದ ಕೆಳಗಿಳಿದು ಬಸ್ನಲ್ಲಿ ಇದ್ದಂತಹ ಪ್ರಯಾಣಿಕರು ಜೀವ ಉಳಿಸಿಕೊಂಡಿದ್ದಾರೆ. ಪ್ರಯಾಣಿಕರ ಕಣ್ಣೆದುರೇ ಖಾಸಗಿ ಬಸ್ ಹೊತ್ತಿ ಉರಿದಿದೆ. ಅಗ್ನಿಶಾಮಕ ದಳ ಬರುವಷ್ಟರಲ್ಲಿ ಬಸ್ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿತ್ತು. KA 01 AS 7740 ಸಂಜನಾ ಹೆಸರಿನ ಖಾಸಗಿ ಬಸ್ ಇದು. ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ಮೊದಲನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಬಸ್ ಧಗಧಗಿಸಿದೆ. ಸುಟ್ಟಾದ ನಂತರದಲ್ಲಿ ಬಸ್ಸಿನ ಅವಶೇಷ ಹೇಗಾಗಿದೆ ಅಂತ ಹೇಳಿ ಸುಟ್ಟು ಕರಕಲಾಗುತ್ತೆ ಸಂಪೂರ್ಣವಾಗಿ. ಅಗ್ನಿಶಾಮಕ ಸಿಬ್ಬಂದಿಗಳು ಬರುವಷ್ಟರಲ್ಲೇ ಬಸ್ಸಿನ ಸ್ಥಿತಿ ಆ ರೀತಿ ಆಗಿತ್ತು. ಇನ್ನು ಎರಡನೆಯ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಬೆಂಕಿ ಹೊತ್ತಿ ಧಗಧಗಿಸಿದೆ ಅಂತ ಹೇಳಿ. ಸುಮಾರು 40 ಜನ ಪ್ರಯಾಣಿಕರು ಆ ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ನೆಲಮಂಗಲದ ಹನುಮಂತಪುರ ಗೇಟ್ ಬಳಿ ನಡೆದಿರ್ತಕ್ಕಂತಹ ಘಟನೆ ಇದು. ಬೆಂಗಳೂರು ಟು ತುಮಕೂರು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಆಗಿರುವಂಥದ್ದು. ಹೆದ್ದಾರಿ ಪಕ್ಕದಲ್ಲಿ ಒಂದು ಹಳ್ಳ ಇರುತ್ತೆ. ಆ ಹಳ್ಳಕ್ಕೆ ಬಸ್ ಇಳಿದ ನಂತರದಲ್ಲಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಆಗುತ್ತೆ. ಆ ಸಂದರ್ಭದಲ್ಲಿ ಬೆಂಕಿನ ಕಿಡಿತಾಗಿ ಇಡೀ ಬಸ್ಸೇ ಬೆಂಕಿಯಿಂದ ಹೊತ್ತಿ ಉರಿದಿದೆ. ವಿದ್ಯುತ್ ಪಸರಿಸಿ ಧಗಧಗನೆ ಉರಿದಿದೆ ಸಂಜನಾ ಟ್ರಾವೆಲ್ ಎನ್ನುವಂತಹ ಬಸ್. ಇನ್ನು ಸ್ಥಳದಲ್ಲಿ ಪ್ರಯಾಣಿಕರು ಪರದಾಟವನ್ನ ಅನುಭವಿಸಿದ್ದಾರೆ. ಕಣ್ಣೀರಿಡುತ್ತಾ ಗೋಳಾಟವನ್ನ ಮಾಡಿದ್ದಾರೆ. ಬೆಂಗಳೂರಿನಿಂದ ಕಲಬುರಗಿ ಕಡೆಗೆ ಹೊರಡ್ತಾ ಇದ್ದಂತಹ ಬಸ್ ಅದು. ಮಧ್ಯರಾತ್ರಿ 1 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಅವಘಡ ಸಂಭವಿಸಿದೆ. ಮಧ್ಯರಾತ್ರಿ ಆಗಿರೋದ್ರಿಂದ ಇನ್ನು ಬಸ್ನಲ್ಲಿ ಎಲ್ಲರೂ ಕೂಡ ನಿದ್ದೆಗೆ ಜಾರಿರ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಅವಘಡದಲ್ಲಿ ಸೆಂಟ್ ಬಾಟಲ್ಗಳು, ಅಗರಬತ್ತಿಗಳು ಪತ್ತೆಯಾಗಿದೆ. ನೋಟ್ಬುಕ್, ಲಗೇಜ್, ಹಣ ಹಾಗೂ ಚಿನ್ನಾಭರಣ ಎಲ್ಲವೂ ಕೂಡ ಭಸ್ಮವಾಗಿದೆ. ಟ್ರಾಫಿಕ್ ಪೊಲೀಸರಿಂದ ಪ್ರಯಾಣಿಕರಿಗೆ ಬೇರೆ ಬಸ್ಸಿನ ವ್ಯವಸ್ಥೆಯನ್ನ ನಂತರದಲ್ಲಿ ಮಾಡಿಕೊಡಲಾಯಿತು. ಬಸ್ ಚಾಲಕ ಹಾಗೂ ಮಾಲೀಕನ ವಿರುದ್ಧವಾಗಿ ಜನಾಕ್ರೋಶ ವ್ಯಕ್ತವಾಗಿದೆ. ಎಲ್ಲ ಬಸ್ಸಲ್ಲಿ ಇರೋರು ಎಲ್ಲ ಹೋಗ್ಬಿಟ್ರು. ಲೈನ್ ಆಗಿ ಅದಕ್ಕೆ ಟಚ್ ಆಗಿದೆ ಗಾಡಿ.
ಗಾಡಿ ಟಚ್ ಆಗಿರೋದ್ರಿಂದ ವಿದ್ಯುತ್ ತಂತಿ ಎಲ್ಲ ಕಟ್ಟಾಗಿ ಮೇಲ್ಗಡೆ ಬಿದ್ದಿದೆ. ಶಾರ್ಟ್ ಆಗಿ ಅದು ಬೆಂಕಿ ಅಂಟ್ಕೊಂಡಿರೋದು. ಆ್ಯಕ್ಚುಲಿ ಅದು ಏನಾಯಿತು ಅಂದರೆ KEB ಲೈನ್ ಕಟ್ ಮಾಡಿಲ್ಲ ಬೇಗ, ಜೊತೆಗೆ ನಮ್ಮ ವೆಹಿಕಲ್ ಇಲ್ಲಿ ಬರೋಕ್ಕೆ ಲೇಟ್ ಆಯಿತು. ಯಾಕೆಂದರೆ ಟ್ರಾಫಿಕ್ ಏಕು ಜಾಮ್ ಉಂಟು, ಒಂದೇ ರೋಡ್ ಇರೋದ್ರಿಂದ ಭಾಳ ತೊಂದರೆ ಆಯಿತು. ಸರ್, ಇವಾಗ ನಮ್ಮವರು ಸ್ಪಾಟಲ್ಲಿ 16 ಈ ಗುಲ್ಬರ್ಗ ಡಿಸ್ಟಿಕ್ ಹೋಗ್ತಾ ಇರೋದು ಸರ್. ಓಕೆ. ನಾನು ಒಬ್ಬ ಕ್ಯಾಬ್ ಡ್ರೈವರ್. ನಾನು ಅಲ್ಲಿ ಊರಲ್ಲಿ ಬಂಗಾರ ಇಟ್ಟಿದ್ವಿ. ಇವಾಗ ಟೈಮ್ ಆಗಿದೆ. ಸೊ ನಮ್ಮೂರು ಜಾತ್ರೆ ಕೂಡ ಇದೆ, ಅದಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ವಿ. ನಾವು ಇವಾಗ ಅಲ್ಲಿ ಇಟ್ಟರು ಬಂಗಾರ ಬಿಡಿಸ್ಕೊಳ್ಳೋಕೆ ನಾವು ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಬುಕ್ ಮಾಡಿದ್ದು 10 ಗಂಟೆಗಂತ. ಯಾವ ಟ್ರಾವೆಲ್ಸ್? ಸಂಜನಾ ಟ್ರಾವೆಲ್ಸ್ ಅಂತ ಸರ್, ಆನಂದರಾವ್ ಸರ್ಕಲಲ್ಲಿದೆ. ನಾವು ಅಲ್ಲಿಂದ ಬುಕ್ ಮಾಡಿದ್ದು ಬಂದಿದ್ದೀವಿ. ನಾವು ಬಂದು 1 ಅವರ್ ವೇಟ್ ಮಾಡಿದ್ವಿ. ಯಾವಾಗ ನಾವು 10 ಗಂಟೆಗೆ ಬಂದಿದ್ದೀವಿ, ಅವ್ರು ಬಂದಿದ್ದು 10:45 ಅಲ್ಲಿಗೆ ಬಂದಿದ್ದು. ಆವಾಗಲೇ ನೋಡಿದ್ವು ನಾವು. ಆವಾಗ ತುಂಬ ರ್ಯಾಶಾಗಿ ಓಡಿಸ್ತಾ ಇದ್ರು ಅಲ್ಲಿಂದ ನಾವು ಗಾಡಿ. ನೀವು ಡ್ರಿಂಕ್ ಆ್ಯಂಡ್ ಡ್ರೈವ್ ಅವ್ರದ್ದು 100% ಡ್ರಿಂಕ್ ಆ್ಯಂಡ್ ಡ್ರೈವ್. ಎಲ್ಲರೂ ನೋಡಿದ್ದಾರೆ, ಎಲ್ಲರೂ ಕೂಗು ಹಾಕಿದ್ದಾರೆ, ಸ್ಲೋ ಹೋಗಿ ಪರವಾಗಿಲ್ಲ, ಸ್ಲೋ ಹೋಗಿ ಅಂತ. ಅಲ್ಲಿ ಟೈಮಿಂಗ್ ಕರೆಕ್ಟಾಗಿ ನಮ್ಮದು ಪ್ರಾಪರ್ ಬಂದು ಜೇವರ್ಗಿ, ಬೆಂಗಳೂರಿಂದ ಹೋಗ್ತಾ ಇದೀವಿ. ಬೊಮ್ಮನಹಳ್ಳಿಯಿಂದ ಟ್ರಾವೆಲ್ ಬುಕ್ಕಿಂಗ್ ಮಾಡಿದ್ದೀವಿ. ಅದು ಮಿಸ್ಟೇಕ್. ನಾವು ಶನಿವಾರ ಹೋಗಬೇಕಾಗಿತ್ತು, ಮಿಸ್ಟೇಕ್ ಆಗಿ ಇವತ್ತು ಟಚ್ ಆಯಿತು. ಹಂಗೂ ಹೋಗೋಣ ಅಂತ ಬಂದ್ವಿ. ಕ್ಯಾನ್ಸಲ್ ಮಾಡಿದ್ರೆ ಆಪ್ಷನ್ಸ್ ಇಲ್ಲ ಅಂತ ಹೇಳಿದ್ರು. ಸರಿ ಹೋಗೋಣ ಅಂತ ಬಂದರೆ 10 ಗಂಟೆಗೆ ಬರುತ್ತೆ ಅಂತ ಹೇಳಿದವನು 10:45 ಬಂದಿದ್ದಾನೆ. ಬಿದ್ದಿದ್ದೀವಿ ಅಂದರೆ ಹೆಂಗೆ ಬಿದ್ದಿದ್ದೀವಿ, ಯಾರೂ ಎತ್ತೋರಿಲ್ಲ ಸರ್. ನನ್ನ 2 ಮಕ್ಕಳನ್ನ ನಮ್ಮ ಪುಣ್ಯಕ್ಕೆ ಏನೂ ಆಗಿಲ್ಲ. ಎಷ್ಟು ಗಂಟೆಲಿ ಆಯ್ತು ಇದು? 11:20. ಎಷ್ಟು ಗಂಟೆಲಿ ಆಯ್ತು? ಎಲ್ಲರೂ ಮಲ್ಕೊಂಡಿದೀವಿ, ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದಾಗ ನಾವು ಬರುತ್ತೆ ಊಟಕ್ಕೆ ನಿಲ್ಲಿಸ್ತೀವಿ ಅಂದ್ರು. ಸರಿ ಮಕ್ಕಳು ನಾವು ತಿನ್ಕೊಂಡು ಮಲ್ಕೊಳ್ಳೋಣ ಅಂತ ಅಷ್ಟರಲ್ಲಿ ನಿದ್ದೆ ಹೋಗಿದೀವಿ. ಏನಾಗಿದೆ ಗೊತ್ತಿಲ್ಲ. ಎಲ್ಲರೂ ಕೂಗಾಡುವಾಗ ನಮಗೂ ಎಚ್ಚರ ಆಯ್ತು. ಹೆಂಗೆ ಬ್ಯಾಗ್ ಎಲ್ಲ ಬಿಟ್ಬಿಟ್ಟು ಓಡ್ ಬಂದಿದೀವಿ. ಕೆಳಗಡೆ ಅಲ್ಲಿ ಗಾಡಿ ಟೈಮಿಂಗು ಟ್ರಾಲಿ ಬ್ಯಾಗ್ ಇಟ್ಟಿದೀವಿ. ಅದರಲ್ಲಿ 10,000 to 15,000 ಬಟ್ಟೆ. ಈ ಬಸ್ ಅವಘಡದ ಕುರಿತಂತೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಇನ್ನು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನೆಲಮಂಗಲ ಬಳಿಯ ಹನುಮಂತಪುರ ಗೇಟ್ ಬಳಿ ಅವಘಡ ನಡೆದಿರುವಂತದ್ದು ನೀವು ಇಲ್ಲಿ ನೋಡ್ತಾ ಇರಬಹುದು. ಸಂಜನಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಎಂಬ ಹೆಸರಿನ KA01AS 7740 ಎಂಬ ಬಸ್ ಒಂದು ನಿನ್ನೆ ರಾತ್ರಿ 10:30 ಸುಮಾರಿಗೆ ಬೆಂಗಳೂರನ್ನ ಬಿಟ್ಟು ಕಲಬುರಗಿ ಕಡೆ ತೆರಳುತ್ತಾ ಇರ್ತದೆ. ಸುಮಾರು ಮಧ್ಯರಾತ್ರಿ 12:30 1 ಗಂಟೆ ಸುಮಾರಿಗೆ ನೆಲಮಂಗಲ ಸಮೀಪದಲ್ಲಿ ಈ ಒಂದು ಚಾಲಕನ ಅಜಾಗರೂಕತೆಯಿಂದ ಬಸ್ ಮೋರೆಗೆ ವಾಲಿ, ತದನಂತರ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದು ಆ ಒಂದು ವಿದ್ಯುತ್ ವೈರ್ನ ಕಿಡಿಯಿಂದ ಬಸ್ ಬೆಂಕಿ ತಗುಲಿ ಈ ಒಂದು ಅಚಾತುರ್ಯ ನಡೆದಿರುವಂತದ್ದು. ಇಲ್ಲಿ ಇನ್ನು ಘಟನಾ ಸ್ಥಳದಲ್ಲಿ ಕಂಡು ಬಂದಿರುವಂತದ್ದು ಮತ್ತೊಂದು ಏನಂದ್ರೆ, ಬಸ್ ಇಷ್ಟೆಲ್ಲ ಒತ್ತು ಹೊಡೆದಿರೋದಕ್ಕೆ ಮತ್ತೊಂದು ಕಾರಣ ಇಲ್ಲಿರುವಂತಹ ಸೆಂಟ್ ಬಾಟಲ್ಗಳು. ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಈ ರಾಶಿಗಟ್ಲೆ ಈ ಒಂದು ಸೆಂಟ್ ಬಾಟಲ್ ಗಳನ್ನ ಬೇರೆಡೆಗೆ ಅಂದ್ರೆ ಬೆಂಗಳೂರಿನಿಂದ ಬೇರೆಗಡೆ ರವಾನಿಸ್ತಾ ಇದ್ರು. ಸೆಂಟ್ ಬಾಟಲ್ಗಳು, ಅದರ ಜೊತೆಗೆ ಕೆಲವೊಂದು ಮೆಡಿಸಿನ್ಗಳು ಕೂಡ ಇಲ್ಲಿ ಪತ್ತೆಯಾಗಿರುವಂತದ್ದು. ಐ ಡ್ರಾಪ್ಸ್ ಇರ್ಬೋದು ಅಥವಾ ಕಾಸ್ಟ್ಲಿ ಬೆಲೆಯ ಸೆಂಟ್ಗಳು ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸಾಗಿಸ್ತಾ ಇರೋದ್ರಿಂದ ಸಣ್ಣ ಮಟ್ಟದಲ್ಲಿ ಹೊತ್ತಿದ್ದ ಬೆಂಕಿ ಈ ಒಂದು ಸೆಂಟ್ ಅನ್ನ ತಗುಲಿ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಬೆಂಕಿ ವ್ಯಾಪಿಸಿರುವಂತದ್ದು. ಇನ್ನ ನೀವಿಲ್ಲಿ ಇದೇ ರೀತಿ ಗಮನಿಸ್ತಾ ಹೋದಂತೆ ಗ್ಯಾಸ್ ಸ್ಟವ್ಗಳು ಕೂಡ ಈ ಒಂದು ಬಸ್ ನಲ್ಲಿ ಸಾಗಿಸ್ತಿದ್ದು ಕಂಡು ಬಂದಿದೆ. ಅಗರಬತ್ತಿಗಳು, ಗ್ಯಾಸ್ ಸ್ಟವ್ಗಳು, ಇದರ ಜೊತೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಜೀನ್ಸ್ ಪ್ಯಾಂಟ್ಗಳು ಕೂಡ ಬಸ್ ನಲ್ಲಿ ಸಾಗಿಸ್ತಾ ಇರ್ತಾರೆ. ಆ ಜೀನ್ಸ್ ಪ್ಯಾಂಟ್ಗಳು ಕೂಡ ಈಗ ಅಕ್ಷರಶಃ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿರುವಂತದ್ದು. ಈ ಒಂದು ಲಕ್ಷಾಂತರ ಬೆಲೆಯ ಜೀನ್ಸ್ ಪ್ಯಾಂಟ್ಗಳು ಹಾಗೂ ಸ್ಟೂಡೆಂಟ್ಗಳು ಬಳಸುವಂತಹ ಈ ಒಂದು ಬ್ಲೂ ಬುಕ್, ಒಂದು ಸೆಂಟ್ ಬಾಟಲ್, ಅಗರಬತ್ತಿ, ಹೀಗೆ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನ ಈ ಒಂದು ಬೆಂಗಳೂರಿನಿಂದ ಕಲಬುರಗಿಗೆ ಸಾಗಿಸುವಂತಹ ಸಂದರ್ಭದಲ್ಲಿ ಈ ಒಂದು ಬೆಂಕಿ ಅವಘಡ ಸಂಭವಿಸಿರುವಂತದ್ದು. ಸದ್ಯ ಈ ಒಂದು ಖಾಸಗಿ ಬಸ್ ಅಕ್ಷರಶಃ ಸುಟ್ಟು ಕರಕಲಾಗಿದ್ದು ಪ್ರಯಾಣಿಕರು ಕೂದಲೆಳೆ ಅಂತರದಲ್ಲಿ ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಕಣ್ಣೆದುರಿಗೆ ಬಸ್ ಹೊತ್ತಿ ಉರಿಯುತ್ತಿದ್ದಂತೆ ಗೋಳಾಡಿರುವಂತಹ ಪ್ರಯಾಣಿಕರು ಬಸ್ನಲ್ಲಿದ್ದ ತಮ್ಮ ಲಗೇಜ್ಗಳು, ಲಕ್ಷಾಂತರ ಮೌಲ್ಯದ ಹಣವನ್ನ ಕಳೆದುಕೊಂಡು ಈಗ ಕಂಗಾಲಾಗಿದ್ದಾರೆ. ಸದ್ಯ ತ್ಯಾಮಗಂಡ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಕೇಸ್ ದಾಖಲಾಗಿದ್ದು ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ. ಈಗ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರ ಒತ್ತಾಯ ಏನಂದ್ರೆ, ಈ ಒಂದು ಸಂಜನಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಸ್ ಮಾಲೀಕರೇನಿದ್ದಾರೆ ನಮಗೆ ಆಗಿರುವಂತಹ ನಷ್ಟವನ್ನ ಭರಿಸಿ ಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ನೆಲಮಂಗಲ ಇಂದ ಕಾರ್ತಿಕ್, ಜಿ ಕನ್ನಡ ನ್ಯೂಸ್.